ಓ ಏನು ಶೇಖರಪ್ಪರು, ಇವತ್ತು ಕುರಿ ಮೇಯ್ಸಕ್ಕೇನು ಹೋಗ್ಲಿಲ್ವಾ? ಇನ್ನೂ ಇಲ್ಲೇ ಇದ್ದೀರಾ? ಮಳೆಗಾಲ ಅಂತ ಏನಾರ ಸುಮ್ಮನೆ ಊಟ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು. ನಿಂದೆ ಕಣಪ್ಪ ಆರಾಮು, ನಿಂದೆ ಆರಾಮು. ಯಾಕಂದ್ರೆ ಬಿಸಿಲು ಮಳೆ ಚಳಿ ಯಾವುದಕ್ಕೂ ತಡಿದಂಗೆ ಆರಾಮಾಗಿ ಹೋಟ್ಲಿಗೆ ವ್ಯಾಪಾರ ಮಾಡ್ಕೊಂಡಿರ್ತೀಯ. ಹೋಗೋರು ಬರೋತಕ್ಕೆ ಸಮಾಚಾರ ಕೇಳ್ಕೊಂಡು ಟೀ ಕಾಫಿ ಇಡ್ಲಿ ಮಧ್ಯಾಹ್ನ ಊಟ ಕೊಟ್ಕೊಂಡು ಸಂಜೆ ಟೀ ಕಾಫಿ ಬೊಣ್ಣ ಮಾಡ್ಕೊಂಡು ಆರಾಮಾಗಿ ವ್ಯಾಪಾರ ಮಾಡ್ಕೊಂಡಿರ್ತೀಯ. ನಮ್ದು ಹಂಗೆ ಆದೀತೇನಪ್ಪ. ಒಟ್ಟು ಕುರಿಗಳನ್ನ ಕರ್ಕೊಂಡು ಹೋಗ್ಬೇಕು. ಬಿಸಿಲು ಮಳೆನೋ ಚಳಿನೋ ಹೋಗಿ ಚೆನ್ನಾಗಿ ಮೇಯಿಸ್ಕೊಂಡು ನೀರು ಕುಡಿಸ್ಕೊಂಡು ಪ್ರಪಂಚನೆಲ್ಲ ತೋರಿಸ್ಕೊಂಡು ಬೆಳಗ್ಗೆ 10 ಗಂಟೆಗೆ ಹೋದ್ರೆ ಸಂಜೆ 4-5 ಗಂಟೆ ಅಷ್ಟೊತ್ತಿಗೆ ಬಂದು ಕಟ್ಟಾಕಿ ಶಿವನೇ ಶಂಭುಲಿಂಗ ಅಂತ ಕುತ್ಕೊಳ್ಳೋ ಅಷ್ಟೊತ್ತಿಗೆ 7 ಗಂಟೆ 7:15 ಆಗುತ್ತೆ. ಇನ್ನೊಂದು ಅರ್ಧ ಗಂಟೆ ಅತ್ಲಾಗೆ ಅಡ್ಡಾಡ್ಕೊಂಡು ಒಂದು 9 ಗಂಟೆ ಊಟ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ರೆ ಆವತ್ತಿನ ದಿವಸ ಕಳೆದೇ ಹೋಯ್ತು ಅತ್ಲಾಗೆ. ನಿಮ್ಮಷ್ಟು ಆರಾಮಾಗಿರೋಕ್ಕೆ ದೇವ್ರು ನಮಗೆ ಅವಕಾಶ ಕೊಡಲಿಲ್ಲ. ಬಿಸಿಲು ಮಳೆ ಚಳಿ ಗಾಳಿ ಅಂದೆ ಸುಮ್ಮನೆ ತಿರುಗ್ತಾ ಇರೋ ಅಂತ ಹೇಳ್ಬಿಟ್ಟು ಬರೆದು ಕಳಿಸ್ಬಿಟ್ಟ ಅತ್ಲಾಗೆ. ಓಹೋ, ಮಾತಿನಲ್ಲಿ ಏನು ಕಡಿಮೆ ಇಲ್ಲ ಬಿಡು ನೀನು ಅತ್ಲಾಗೆ. ಈ ಖುಷಿಪುರದ ಕುರಿಗ ಆಗ ಶೇಖರಪ್ಪ ಇದ್ದಾರಲ್ಲ, ಮಾತಂದೇನು ಕಡಿಮೆ ಇಲ್ಲ. ಅಲ್ಲ ಕಣ, ನಾನು ಟೀ ಕಾಫಿ ಬೋಂಡ ಊಟ ಹಂಗೋ ಹಿಂಗೋ ಹೆಂಗೋ ಮಾಡಿ ಈ ಒಂದು ಒಳ್ಳೆಗೆ ಒಂದು ದಿನಕ್ಕೊಂದು 800-900 ರೂಪಾಯಿ ದುಡಿತೀನಿ. ನಿನ್ನ ಹತ್ರ 300 ಕುರಿ ಇದಾವೆ. ಒಂದು ಕುರಿಗೆ 20,000 ರೂಪಾಯಿ ಬ್ಯಾಡಪ್ಪ, 15,000 ರೂಪಾಯಿ ಅಂತ ಇಟ್ಕೊಂಬನ. 300 ಕುರಿ ಗೇಟ್ ಆಯ್ತಣ್ಣ, 45 ಲಕ್ಷ ರೂಪಾಯಿ. ಶ್ರೀಮಂತ ನೀನು ದುಡಿದಂಗೆ ಮನೆ ಕೂತ್ಕೊಂಡ್ರೆ ಹೆಂಗಾಗುತ್ತೆ? ಕುರಿಗೆ ಹುಲ್ಲು ಪಲ್ಲು ಕೊಯ್ಕೊಂಬಂದು ಅತ್ಲಾಗೆ ಇನ್ನೊಬ್ರು ಕೂಲಿ ಕೊಟ್ಟು ಏನೋ ಇದ್ರು ಹೆಂಗ ನಡೆದೋಗ್ಬಿಡುತ್ತೆ. ಹಂಗಾಗಿ ನೀನೇ ಶ್ರೀಮಂತ. ನಂದಂಗೆ ಆದೀತೆ. ನಾನು ಬೆಳಗ್ಗೆ ಹೋಟ್ಲು ಓಪನ್ ಮಾಡಲೇಬೇಕು, ಕಸ ಹೊಡಿಲೇಬೇಕು, ನೀರು ಹಾಕಿ ಬರೋ ಜನಗಳಿಗೆ ಟೀ ಕಾಫಿ ಬೋಂಡ ತಿಂಡಿ ಅಂತ ಕೊಡಲೇಬೇಕು ಅತ್ಲಾಗೆ. ಒಂದು ದಿವಸ ದುಡಿಮೆ ಇಲ್ಲ ಅಂತಂದರೆ ನನಗೆ ಊಟಕ್ಕೆ ಇಲ್ಲ. ನೀಗಂಗೆ ಆದೀತೆ, ದೇವರೆಲ್ಲ ಕೊಟ್ಬಿಟ್ಟಿದ್ದಾನೆ. ಲೇ ಉಮೇಶ, ಮುಚ್ಚ ಬಾಯಿ ಸಾಕತ್ಲಾಗೆ. ಬಾಯಿ ಐತೆ ಅಂತ ದಳ ಮಾತಾಡ್ತಾನೆ ಅತ್ಲಾಗೆ. ಮತ್ತೆ ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ ಹಂಗಂತ ಸುಮ್ಮನೆ ಇರಬೇಕಪ್ಪ ನೀನು. ಅದು ಬಿಟ್ಟು ಹಂಗೆ ವ್ಯಾಪಾರ ಆಗುತ್ತೆ ಹಿಂಗೆ ವ್ಯಾಪಾರ ಆಗುತ್ತೆ ಅಂತ ಹೇಳಿದ್ರೆ ನಿನ್ನ ಮುಂದೆ ನಾನೇನು ಲೆಕ್ಕ? ಹೋಗ್ಲಿ ಬಿಡಲ್ಲ, ಹೋಗ್ಲಿ. ಆಯಿತು, ನಾನೇ ಶ್ರೀಮಂತ. ನೋಡಪ್ಪ, ಇವಾಗ ಈ ಬೆಂಗಳೂರು ಅಂತ ಮಹಾನಗರದಾಗೆ ದೊಡ್ಡದೊಂದು ಕ್ರಿಕೆಟ್ ಸ್ಟೇಡಿಯಂ ಕಟ್ಟವ್ರಂತೆ ಕಣವು. 76,000ದಿಂದ 80,000 ಆಸನಗಳಂತೆ. ಏನತ್ಲಾಗೆ ನೋಡಕ್ಕೆ 2 ಕಣ್ಣು ಸಾಲದತ್ಲಾಗೆ. ಸುತ್ತ ಮನೆಗಳು, ಮರಗಳು, ಕ್ವಾರ್ಟರ್ಸ್ಗಳು, ಏನು ಹಚ್ಚ ಹಸಿರು ನಡುವೆ ಒಂದು ಕ್ರಿಕೆಟ್ ಸ್ಟೇಡಿಯಂ ಕಟ್ಬಿಟ್ಟವ್ರೆ. ಪಕ್ಕದಾಗೆ ಫುಟ್ಬಾಲಿಂದ ಸ್ಟೇಡಿಯಂ ಐತೆ, ಇನ್ನೊಂದು ಕ್ರಿಕೆಟ್ ಸ್ಟೇಡಿಯಂ ಐತೆ, ಸ್ವಿಮ್ಮಿಂಗ್ ಪೂಲ್ ಐತಪ್ಪ. ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಹೌಸಿಂಗ್ ಬೋರ್ಡ್ನವ್ರು ಇದಾರಲ್ಲ, ಹೌಸಿಂಗ್ ಬೋರ್ಡ್ನವ್ರ ಸಾಮಾನ್ಯ ಅಂತ ತಿಳ್ಕೊಬೇಡ ನೀನು. ಅವರಂತ ಮಹಾಪ್ರಚಂಡರು, ಪ್ರಳಯಾಂತಕರು, ಬುದ್ಧಿವಂತರು ಇನ್ನೊಬ್ರಿಲ್ಲ. ಚೆನ್ನಾಗಿ ಹೇಳಿದ್ರಿ ಕುರಿಗಾಯಿ ಶೇಖರಪ್ಪಣ್ಣ, ಚೆನ್ನಾಗಿ ಹೇಳಿದ್ರಿ. ಈ ಹೌಸಿಂಗ್ ಬೋರ್ಡು ಅಧಿಕಾರಿಗಳು ಇದ್ದಾರಲ್ಲ, ಅಧಿಕಾರಿಗಳು ಮತ್ತು ಸಚಿವರು ಇದ್ದಾರಲ್ಲ, ಜಮೀರ್ಗೆ ಅಹಮದ್ ಸಾಹೇಬರು ಸಾಮಾನ್ಯರಲ್ಲ, ಅಸಾಮಾನ್ಯರು, ತುಂಬ ಬುದ್ಧಿಗೆವಂತರು. ನಾನು ಪೇಪರ್ನಾಗೆ ಟಿವಿಗೆ ಓದೆ ಎಂಥದ್ದು ಅಂತಂದರೆ, ಈ ಹೌಸಿಂಗ್ ಬೋರ್ಡ್ನವ್ರು ಇದ್ದಾರಲ್ಲ, ಕರ್ನಾಟಕ ರಾಜ್ಯದಲ್ಲೇ ದೊಡ್ಡದು ಕ್ರಿಕೆಟ್ ಸ್ಟೇಡಿಯಂಗೆ ಕಟ್ಬಿಟ್ಟಿದ್ದಾರೆ. ಇವತ್ತು ಉದ್ಘಾಟನೆಗೆ ಆಗ್ತದೆ. ಸುಮಾರಿಗೆ 76,000ದಿಂದ 80,000ಗೆ ಹಾಸನ್ಗೆ ಇದೆ. ತುಂಬ ಜೋರಾಗಿ ಡೆಕೋರೇಷನ್ ಇದೆಯಲ್ಲ, ತುಂಬ ಜೋರಾಗಿ ನಡೀತಾ ಇದೆ. ನೋಡ್ರಿ ಸಾಹೇಬ್ರೆಲ್ಲ ತಿಳ್ಕೊಂಬಿಟ್ಟಿದ್ದಾರೆ ಅತ್ಲಾಗೆ. ನಾವೇ ವೇಸ್ಟ್ ಬಾಡಿಗಳು. ನಾವು ಬರೀ ಟೀ ಕಾಫಿ ಹಾಲು ಅಂದ್ಕೊಂಡು ಇಲ್ಲ ಒದ್ದಾಡ್ತಿದ್ದೀವಿ ಖುಷಿಪುರದಲ್ಲಿ. ನಮ್ಮ ಸಾಹೇಬ್ರು ಹಂಗಲ್ಲ. ಕೋಳಿ ವ್ಯಾಪಾರ ಮಾಡಿದ್ರು ಕೋಲ್ಕತ್ತಾದ ವಿಚಾರದವರೆಗೂ ಎಲ್ಲ ನೀಟಾಗಿ ತಿಳ್ಕೊಂಬಿಟ್ಟಿದ್ದಾರೆ. ಉಮೇಶಣ್ಣ, ನೀನು ಏನು ಸಾಮಾನ್ಯದಲ್ಲ. ನಿಮ್ಮ ಹೋಟೆಲ್ಗೆ ಬಂದರೆ ಎಷ್ಟೊಂದು ವಿಚಾರಗಳು ತಿಳಿತಾವೆ ಗೊತ್ತಾ? ಅಜ್ಞಾನಿ ಕೂಡ ಜ್ಞಾನಿ ಆಗ್ಬಿಡ್ತಾನೆ ಇಂದು ಹೋಟೆಲ್ಗೆ ಬಂದ್ಬಿಟ್ರೆ. ಅಬ್ಬಬ್ಬಬ್ಬಬ್ಬ ಸಾಹೇಬ್ರೆ, ನೆಟ್ಟು ಬಿದ್ದೆ ಕಣ್ರಿ, ನಿಮ್ಮ ಮಾತು ಕೇಳಿ ನೆಟ್ಟು ಬಿದ್ದೆ ನಾನು. ಹೌದು ಕಣ್ರಿ ಸಾಹೇಬ್ರೆ, ಹೌದು. ಈ ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲೂಕು ಸೂರ್ಯನಗರದ 4ನೇ ಹಂತದಲ್ಲಿ ಈ ಹೌಸಿಂಗ್ ಬೋರ್ಡ್ನವ್ರು ಇದ್ದಾರಲ್ಲ, ಸುಮಾರು 76,000 80,000 ಆಸನ ಇರೋಂಥ ಒಂದು ಕ್ರಿಕೆಟ್ ಸ್ಟೇಡಿಯಂನ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಹೆಂಗೆ ಗುಜರಾತ್ನ ಅಹಮದಾಬಾದಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಐತಲ್ಲ, ಅದು 1,32,000 1,32,00,000 ಸೀಟ್ ಐತಂತೆ. ಅದು ದೇಶದ ಮೊದಲನೇ ಕ್ರಿಕೆಟ್ ಸ್ಟೇಡಿಯಮ್ಮು. ಈಗ ಕರ್ನಾಟಕದ ಕಟ್ಟವರಲ್ವಾ, ಇದು ದೇಶದ 2ನೇ ಅತಿ ದೊಡ್ಡ ಕ್ರೀಡಾಂಗಣ ಅಂತ ಹೇಳ್ಬಿಟ್ಟು ಪ್ರಸಿದ್ಧಿಗೆ ಪಾತ್ರ ಆಗ್ಬಿಟ್ಟೈತೆ ಕಣ್ರಿ. ಹೌದು ಕುರಿಗಾಯಿ ಶೇಖರಪ್ಪಣ್ಣ, ನಿಮ್ದುಗೆ ಮಾತು ನಮ್ಮದು ನಂಬ್ತಾರೆ. ಇದು ಪ್ರೇರಣೆ ಹೆಂಗೆ ಆಯಿತು ಅಂತಂದರೆ, ಅಮೇರಿಕಾದಲ್ಲಿ AT&T ಸ್ಟೇಡಿಯಂ ಐತಲ್ಲ, ಅದು ಪ್ರೇರಣೆ ಅಂತೆ. ಈಗ ಈ ಸ್ಟೇಡಿಯಂ ಕಟ್ಟಕ್ಕೆ ಅದೇ ಸ್ಫೂರ್ತಿಯಾಗಿದೆ ಅಂತೆ. ನಮ್ಮದು ಕರ್ನಾಟಕ ಗೃಹ ಮಂಡಳಿ ಇಂಜಿನಿಯರ್ಸ್ಗಳಿದಾರಲ್ಲ, ಅವರಿಗೆಲ್ಲ ಇದೇ ಅಂತೆ ಸ್ಫೂರ್ತಿಗೆ ಆಗಿದ್ದು. ಅಮೆರಿಕಾದಲ್ಲಿ ಟೆಕ್ಸಾಸ್ ಮಹಾನಗರದಲ್ಲಿ ಅತ್ಯಂತ ಪ್ರಸಿದ್ಧ ಏನು ಕ್ರಿಕೆಟ್ ಸ್ಟೇಡಿಯಂ ಐತಲ್ಲ, AT&T ಸ್ಟೇಡಿಯಮು,
ಅದ್ರ ಜೊತೆಗೆ ಲೂಕಾಸ್ ಆಯಿಲ್ ಸ್ಟೇಡಿಯಂ ಐತಲ್ಲ, ಆ ಮಾದರಿ ಪ್ರೇರಣೆನ ಪಡ್ಕೊಂಡು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗೃಹ ಮಂಡಳಿ ಮತ್ತು ಗೃಹ ಮಂಡಳಿ ಸಚಿವರು ಜಮೀರ್ ಅಹಮದ್ ಸಾಹೇಬರು ಮತ್ತು ಅಲ್ಲಿನ ಇಂಜಿನಿಯರ್ಸ್ಗಳು ಪ್ರೇರಣೆ ಪಡ್ಕೊಂಡು ಬೆಂಗಳೂರಿನ ಆನೇಕಲ್ ಸೂರ್ಯನಗರದಲ್ಲಿ ಇಷ್ಟು ದೊಡ್ಡ ಸ್ಟೇಡಿಯಂನ ಕಟ್ಟಕ್ಕೆ ಪ್ರೇರಣೆ ಆಯ್ತಂತೆ. ಕಟ್ ಮುಗಿಸೇ ಬಿಟ್ರು. ಇಂಥದ್ದು ಸ್ಟೇಡಿಯಂಗೆ ನಮ್ಮದು ರಾಜ್ಯದಲ್ಲಿ ನೋಡೋಕ್ಕೆ ನಮ್ಮದು ಖುಷಿಗೆ ಆಗ್ತದೆ. ನಮ್ಮದು ಒಂದ್ಸರಿ ಅಲ್ಲಿ ಕ್ರಿಕೆಟ್ಗೆ ನಡೆದಾಗ ನಮ್ಮದು ಮನೆಯವರು ಬೇಗಮ್ಮಿದಾರಲ್ಲ ಕರ್ಕೊಂಡು ಹೋಗಿ ಕ್ರಿಕೆಟ್ಗೆ ನೋಡ್ಕೊಂಡು ಬಂದರೆ ಆಯಿತು ಅಂತೇಳಿ ನಮ್ಮದು ಮನಸ್ಸಲ್ಲಿ ಖುಷಿಗೆ ಆಗ್ತಾ ಇದೆ. ಅಷ್ಟೇ ಅಲ್ರಿ ಸಾಹೇಬ್ರೆ, ಈ ದೇಶದ 2ನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂನ ಕರ್ನಾಟಕದಲ್ಲಿ ಓಪನ್ ಮಾಡೋಕ್ಕೆ, ಉದ್ಘಾಟನೆ ಮಾಡೋಕ್ಕೆ ನಮ್ಮ ರಾಜ್ಯದ CM ಶ್ರೀ ಸಿದ್ದರಾಮಯ್ಯನವರು, ಹಂಗೆ DCM ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಸಾಹೇಬರು, ಹಂಗೆ ವಸತಿ ಸಚಿವರಾದ ನಮ್ಮ ಶ್ರೀ ಜಮೀರ್ ಅಹಮದ್ ಸಾಹೇಬ್ರಿದಾರಲ್ಲ, ಇವತ್ತು ಬಂದು ಈ ಉದ್ಘಾಟನೆ ಮಾಡಿಬಿಡ್ತಾರೆ ಈ ಒಂದು ಕ್ರಿಕೆಟ್ ಸ್ಟೇಡಿಯಂನ. ಅಬ್ಬಬ್ಬಬ್ಬ, ಏನು ಸ್ವಿಮ್ಮಿಂಗ್ ಪೂಲ್ ನೋಡೋಕೆ ಸಾಲದತ್ಲಾಗೆ, ಅದಾದ್ಮೇಲೆ ಇನ್ನೊಂದು ಚಿಕ್ಕದು ಅಲ್ಲಿ ಇನ್ನೊಂದು ಕ್ರಿಕೆಟ್ ಸ್ಟೇಡಿಯಂ ಐತೆ. ಹಂಗೆ ಹೆಲಿಕಾಪ್ಟರ್ ಮೇಲಿಂದ ಹೋಗ್ತಾ ಇದ್ರೆ ಬೆಂಗಳೂರು ಹೌಸಿಂಗ್ ಬೋರ್ಡ್ ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ. ಇನ್ನೊಂದು ಅಕ್ಕಪಕ್ಕದ ಬಿಲ್ಡಿಂಗ್ ಇದಾವಲ್ಲ, ಅದ್ರಲ್ಲಿ ಬೆಂಗಳೂರು ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿ ಬರ್ದವ್ರೆ ಅಂತಂದ್ರೆ ನೋಡೋಕೆ 2 ಕಣ್ಣು ಸಾಲದು ಕಣ್ರಿ ಸಾಹೇಬ್ರೆ. ಮಾಡಲಿ ಬಿಡ್ರಿ ಶೇಖರಪ್ಪ ಅಣ್ಣ, ಮಾಡಲಿ ಬಿಡ್ರಿ. ಇಷ್ಟು ದೊಡ್ಡದು ಹಾಸನ ಇರೋವಂಥ ಸ್ಟೇಡಿಯಂನ ಕರೆಸಿಬಿಟ್ರೆ ನಮ್ಮದಕ್ಕೆ ರಾಜ್ಯದ ಎಲ್ಲ ಜನ ಹೋಗಿ ಕ್ರಿಕೆಟ್ಗೆ ನೋಡ್ಬೋದು. ನಮ್ಮದು ದೇಶದಲ್ಲಿ ಕ್ರಿಕೆಟ್ಗೆ ಇರೋ ಅಷ್ಟು ಕ್ರೇಜು ಇನ್ನು ಯಾವ ಆಟಕ್ಕೂ ಇಲ್ಲ, ಹೌದಲ್ವಾ? ಹಂಗಾಗಿ ಜನ ತುಂಬಾಗೆ ಸೇರ್ತದೆ. ಜನ ತುಂಬಾಗೆ ಸೇರಿದ್ರೆ ಟಿಕೆಟ್ಗೆ ಕಲೆಕ್ಷನ್ನು ತುಂಬಾಗೆ ಆಗ್ತದೆ. ಟಿಕೆಟ್ಗೆ ಕಲೆಕ್ಷನ್ಗೆ ಆದರೆ ಸರ್ಕಾರಕ್ಕೆ ತುಂಬ ಬೊಕ್ಕಸ ತುಂಬಿ ಹೋಗ್ತದೆ. ಮಾಡಲಿ ಈಗ ಎಷ್ಟು ಇನ್ವೆಸ್ಟ್ ಮಾಡ್ತಾರೋ ಅಷ್ಟೇ ದುಡ್ಡು ಮುಂದಕ್ಕೆ 1 to 2 ಬರ್ತದೆ. ಅಷ್ಟಾಗೆ ಅಲ್ಲ, ಈ 2ನೇ ಹಂತದಲ್ಲಿ ಇನ್ನಷ್ಟು ಕ್ರೀಡಾಂಗಣ ಇನ್ನಷ್ಟು ಕಟ್ಟೋರಿದ್ದಾರೆ. ಮೊದಲನೇ ಹಂತದಲ್ಲಿ ಈಗ ಕ್ರಿಕೆಟ್ ಸ್ಟೇಡಿಯಂಗೆ ಆಯಿತು. ಅದ್ರ ಮುಂಭಾಗದಲ್ಲಿ ಕರ್ನಾಟಕ ಸಾಂಸ್ಕೃತಿಕದ್ದು ಪರಂಪರೆ ಇದೆಯಲ್ಲ, ಕ್ರಿಕೆಟ್ನ ಇತಿಹಾಸದ್ದು ವಿನ್ಯಾಸ, ಮತ್ತು ಇನ್ನೊಂದು ಹಂತದಲ್ಲಿ ಒಳಾಂಗಣ ಕ್ರೀಡಾಂಗಣ, ನಾನು ಹೇಳಿದಲ್ಲ ಸ್ವಿಮ್ಮಿಂಗ್ ಪೂಲು ಅದು ಕೂಡ ಇದೆ. ಬೃಹತ್ ಸಮಾವೇಶ ಮಾಡೋಕ್ಕೆ ಒಂದು ಫಂಕ್ಷನ್ಗೆ ಹಾಲ್ಗೆ ಇದೆಯಲ್ಲ, ಅದನ್ನು ಕೂಡ ಮಾಡ್ತಿದ್ದಾರೆ. ಇದ್ರ ಜೊತೆಗೆ KHB ಸೂರ್ಯ ಕ್ರೀಡಾಗ್ರಾಮ ಅಂತ ಹೇಳ್ಬಿಟ್ಟು ಅದನ್ನು ನಾಮಕರಣಗೆ ಮಾಡ್ತಾ ಇದ್ದಾರೆ ಶೇಖರಪ್ಪ ಅಣ್ಣ, ಉಮೇಶ್ ಅಣ್ಣ. ನೋಡ್ರಿ ಇಷ್ಟೊಂದುಗೆ ಎಲ್ಲ ಅಭಿವೃದ್ಧಿಗೆ ಸಾಧಿಸ್ತಾ ಇದ್ದಾರೆ. ಅಬ್ಬಬ್ಬಬ್ಬಬ್ಬ, ನೀವಿಬ್ರು ಎಷ್ಟೊಂದು ವಿಚಾರ ತಿಳ್ಕೊಂಡಿದ್ದೀರಾ ನಾನು ನೋಡ್ಲಿಕ್ಕೆ ಬಂದ್ಬಿಟ್ಟು. ನಾನು ನಿಜವಾಗ್ಲೂ ನಾನು ನೋಡ್ಲಿಕ್ಕೆ ಪೇಪರ್ ತರಿಸಿದಕ್ಕೂ ಸಾರ್ಥಕ ಆಯಿತು ಅತ್ಲಗೆ. ನೋಡ್ರಿ ಉಮೇಶ್ ಅಣ್ಣ, ನಿಮ್ಮದು ಹೋಟೆಲ್ಗೆ ಬರ್ತಾರಲ್ಲ ಜನಗಳು, ಎಷ್ಟು ಬುದ್ಧಿವಂತರಿಗೆ ಆಗ್ತಾರೆ ನಿಮ್ಮದು ಪೇಪರ್ಗೆ ತರಿಸಿ ಓದ್ಕೊಳ್ಳೋದ್ರಿಂದ. ನೀವು ಪೇಪರ್ ತರಿಸೋದು ಒಂದು ಇದೆಯಲ್ವ ಇವಾಗ, ಈಗ ಇನ್ನೊಂದು ಎಕ್ಸ್ಟ್ರಾಗೆ ತರಿಸ್ಬಿಡಿ, ವಿಜಯವಾಣಿಗೆ ತರಿಸ್ಬಿಡಿ, ಕನ್ನಡ ಪ್ರಭಾಗೆ ತರಿಸ್ತಾನೆ ಇರಿ, ನೀವು ಮರಿಬೇಡಿ. ಹುಂಕಣದ ಉಮೇಶ, ನೀನು ಯಾವ ಕಾರಣಕ್ಕೂ ನೀನು ಹೋಟ್ಲಲ್ಲಿ ಟೀ ಮಾಡೋದು ನಿಲ್ಸಿದ್ರು ಪರವಾಗಿಲ್ಲ, ಪೇಪರ್ ತರಿಸೋದು ಮಾತ್ರ ನಿಲ್ಲಿಸ್ಬೇಡಪ್ಪ ನೀನು. ಹಾಲು, ಹಾರ್ಲಿಕ್ಸು, ಕಾಫಿ, ತಿಂಡಿ, ಮಧ್ಯಾಹ್ನದ ಊಟ, ಸಂಜೆ ಟೀ ಬೋಂಡ ಇವನ್ನೆಲ್ಲ ಬೇಕಾದ್ರೆ ಆರಾಮ ಮಾಡ್ಕೊಂಡಿರು. ಈ ಪೇಪರ್ ಮಾತ್ರ ತರ್ಸೋದು ನಿಲ್ಸ್ಬೇಡ. ನೋಡು ಜನ ಎಷ್ಟು ಬುದ್ಧಿವಂತರಾಗಿದ್ದಾರೆ ನೋಡು. ನೀನು ಹೋಟ್ಲಿಗೆ ಬಂದು ಟೀ ಕುಡಿಯೋ ಜೊತೆಗೆ ಪೇಪರ್ ಓದ್ಕೊಂಡು ಜನ ಎಷ್ಟು ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಓಹೋ, ಏನು ಊರಿನ ಮಹಾನ್ ಭಾವರೆಲ್ಲ ಇಲ್ಲೇ ಸೇರ್ಕೊಂಡಿದ್ದೀರಾ? ಏನೋ ಕ್ರಿಕೆಟ್ ಸ್ಟೇಡಿಯಂ ಓಪನ್ ಆಗ್ಬಿಡೈತೆ ಬೆಂಗಳೂರಲ್ಲಿ ಅಂತ ಹೇಳ್ಬಿಟ್ಟು ಭಾಳ ಜೋರಾಗಿ ಮಾತಾಡ್ತಿದ್ದೀರಾ. ನನ್ನೂ ಕರೆದಿದ್ರು, ಆದರೆ ನನಗೆ ಟೈಮ್ ಇಲ್ಲ, ನಾನು ಹೋಗ್ತಾ ಇಲ್ಲ. ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಅದನ್ನ ಓಪನ್ ಮಾಡಿದರೆ ಕಣ್ಣಾರೆ TV ತುಂಬ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಇದ್ದೀನಿ. ನಾನು ಊರು ಬಿಟ್ಟು ಈ ಖುಷಿಪುರ ಬಿಟ್ಟು ನಾನು ಎಲ್ಲಿಗೂ ಹೋಗಕ್ಕೆ ಇಷ್ಟಪಡಲ್ಲ ಇವತ್ತು. ಓಹೋ ಕರಿಯಪ್ಪಣ್ಣವರು, ನಿಮ್ಮ ಧ್ವನಿ ಕೇಳಿ ತುಂಬ ದಿನ ಆಗೋಯ್ತು. ನಿಮ್ಮ ಮಾತು ಕೇಳಿ ನಮ್ಮ ಕಿವಿ ಪಾವನ ಆಗೋಯ್ತು. ಸಾಹೇಬ್ರೆ, ಅಭಿಮಾನ ಮಾತನಲ್ಲ ಮನಸ್ಸಿನಾಗಿದ್ರೆ ಸಾಕು ಬಿಡ್ರಿ. ನೀವು ಬಾಯಿ ತುಂಬ ಮಾತಾಡ್ತಿರಲ್ಲ, ನಮ್ಮನ್ನು ವಹಿಸ್ಕೊಂಡು ಅಷ್ಟೇ ಸಾಕು ಅತ್ಲಗೆ. ಹಾಗಿದ್ರೆ ನೀವೆಲ್ಲ ಈಗ ಬೆಂಗಳೂರು ಆನೇಕಲ್ಲಲ್ಲಿ ಸೂರ್ಯನಗರದಲ್ಲಿ ಓಪನ್ ಆಗ್ತಿರೋ ಕ್ರಿಕೆಟ್ ಸ್ಟೇಡಿಯಂ ಓಪನಿಂಗ್ ಕಾರ್ಯಕ್ರಮಕ್ಕೆ ನೀವೆಲ್ಲ ಹೊಂಟಿದ್ದೀರಾ ಅನ್ನಂಗಾಯಿತು. ಸುಮ್ಮನಿರೋಣ, ನಾನು ಹೋಟ್ಲು ತೆಗಿಬೇಕು, ಶೇಖರಪ್ಪನವ್ರು ಕುರಿ ಹೊಡ್ಕೊಂಡು ಹೋಗ್ಬೇಕು, ಆಮೇಲೆ ಸಾಹೇಬ್ರು ಇವತ್ತು ಕೋಳಿ ಅಂಗಡಿ ಓಪನ್ ಮಾಡಿ ಚಿಕನ್ ಕೊಯ್ದು ಕೊಡಬೇಕು ಬರೋ ಜನಗಳಿಗೆ. ಅಂಥದ್ರಲ್ಲಿ ಯಾರು ಫ್ರೀ ಆಗಿದ್ದಾರೆ ಹೋಗೋಕ್ಕೆ? ಹೋದರೆ ನೀನು ಹೆಂಡತಿ ಮಕ್ಕಳು ಕರ್ಕೊಂಡು ಹೋಗ್ಬೇಕಷ್ಟೇ ನೀನು. ಅನ್ಕಲ್ಚರ್ಡ್ ಫೆಲೋ ಉಮೇಶ, ನೀನು ಹೋಗಿ ಟೀ ಮಾಡಿ ಕಲ್ತ್ಕೊಳ್ಳ ಫಸ್ಟು. ನಾನು ಹೋಗಲ್ಲ, ನಾನು ಖುಷಿಪುರ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಒಂದು ವೇಳೆ ಇವಾಗ ಏನಾರು ಓಪನ್ ಆಗ್ತೈತಲ್ಲ ಉದ್ಘಾಟನೆ ಆದಮೇಲೆ DK ಶಿವಕುಮಾರ್ ಸಾಹೇಬರು ಒಂದು ಕ್ರಿಕೆಟ್ ಮ್ಯಾಚ್ ಆರ್ಗನೈಸ್ ಮಾಡಿ ಒಂದು 6 ಬಾರಿಸ್ತಾರೆ ನೋಡು. 6 ಬಾರಿಸೋದ್ರ ಮೂಲಕ ಈ ಕ್ರಿಕೆಟ್ ಸ್ಟೇಡಿಯಂನ ಉದ್ಘಾಟನೆ ಮಾಡೇ ಮಾಡ್ತಾರೆ. ಇವಾಗ ಓಪನ್ ಮಾಡ್ತಿರೋದ್ರಿಂದ
ಇಲ್ಲಿ IPL ನ ಫಸ್ಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರೇ ಇಲ್ಲಿ ಬಂದ್ಬಿಟ್ಟು ಆಡಿದ್ರೆ ನಮಗೂ ಖುಷಿ ಆಗುತ್ತೆ. ಇಲ್ಲ ಅಂತಂದ್ರೆ ಒನ್ ಡೇ ಮ್ಯಾಚ್ ಆಡಿಸ್ಬಿಟ್ಟು ಈ ಒಂದು ಕ್ರಿಕೆಟ್ ಸ್ಟೇಡಿಯಂನ ಪಾವನ ಮಾಡಿಬಿಟ್ರೆ ನಮಗೂ ಕೂಡ ಭಾಳ ಖುಷಿ ಆಗುತ್ತೆ. ಹ್ಞೂ ಕಾರಣ ಹೌಸಿಂಗ್ ಬೋರ್ಡ್ನವರು ಏನೋ ಕಟ್ಬಿಟ್ಟು ಉದ್ಘಾಟನೆ ಮಾಡಿಸ್ಬಿಡ್ತಾರೆ. CM ಸಾಹೇಬರು DK ಶಿವಕುಮಾರ್ ಸಾಹೇಬ್ರಿಂದ ಉದ್ಘಾಟನೆ ಮಾಡಿಸ್ಬಿಡ್ತಾರೆ. ಇದನ್ನ ICC ಐತಲ್ಲ, ಇಂಡಿಯನ್ ಕ್ರಿಕೆಟ್ ಕಮಿಟಿ ಅಥವಾ BCCI ಇದನ್ನು ತೀರ್ಮಾನ ಮಾಡಬೇಕು. ಅವ್ರು ಹೇಳ್ದಂಗೆ ಇಲ್ಲಿ ಒನ್ ಡೇ ಕ್ರಿಕೆಟ್ ಮ್ಯಾಚು ಅಥವಾ IPL ಮ್ಯಾಚ್ನ ಆಡಿಸ್ಬಿಟ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರವರಿಂದ ಈ ಕ್ರಿಕೆಟ್ ಸ್ಟೇಡಿಯಂಗೂ ಒಂದು ಹೆಸರು ಬರ್ತದೆ. ಆಮೇಲೆ ಕರ್ನಾಟಕ ರಾಜ್ಯ ಇಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಬರ್ತದೆ. ನೋಡ್ರಿ, ನಾನಂತೂ ಹೋಗ್ತಾ ಇಲ್ಲ. ನಾನು ಇಲ್ಲೇ ಕುತ್ಕೊಂಡು ಮನೇಲಿ TV ಚಾನಲ್ ಉದ್ಘಾಟನೆ ಆಗುತ್ತಲ್ಲ ಆ ಕಾರ್ಯಕ್ರಮನ ನೋಡ್ತೀನಿ. DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಕ್ರಿಕೆಟ್ ಸ್ಟೇಡಿಯಂನ ಉದ್ಘಾಟನೆ ಮಾಡೋದನ್ನ ನಾನು TV ಮುಖಾಂತರನೇ ಕಣ್ತುಂಬ ತುಂಬಿಕೊಳ್ತೀನಿ. ನೀವು ಕೂಡ ಯಾರಾದರೂ ಫ್ರೀ ಆಗಿದ್ರೆ ಇವತ್ತು ನಾಳೆ ಗೌರ್ಮೆಂಟ್ ರಜೆ ಬೇರೆ ಐತೆ, ನೀವೆಲ್ಲ ಬೆಂಗಳೂರಿಗೆ ಹೋಗ್ಬಿಟ್ಟು ಈ ಒಂದು ಕ್ರಿಕೆಟ್ ಸ್ಟೇಡಿಯಂ ಉದ್ಘಾಟನಾ ಸಮಾರಂಭದಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ಈ ನಿಮ್ಮ ಕರಿಯಪ್ಪ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಿದ್ದಾನೆ. ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿ ನಿಮ್ಮ ಜೀವನನ ಪಾವನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. DK ಶಿವಕುಮಾರ್ ಸಾಹೇಬರಿಗೆ ಜೈ, CM ಸಿದ್ದರಾಮಯ್ಯ ಸಾಹೇಬರಿಗೆ ಜೈ. ನಿಮ್ಗೇನಾದರೂ ನಿಜವಾಗ್ಲೂ ಕ್ರಿಕೆಟ್ ಬಗ್ಗೆ ಅಭಿಮಾನ, ಕಾಳಜಿ, ಹುಚ್ಚು ಈ ರೀತಿ ಏನಾದರೂ ಇತ್ತು ಅಂತಂದರೆ ನೀವು ದಯವಿಟ್ಟು ಬೆಂಗಳೂರಿಗೆ ಈಗ ಬಸ್ ಹತ್ಕೊಂಡು ಹೊರಟು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ನಿಮಗೇನಾದರೂ ಈ ಕ್ರಿಕೆಟ್ ದೇವರು ಶ್ರೀ ಸಚಿನ್ ತೆಂಡೂಲ್ಕರ್ ಸಾಹೇಬ್ರವ್ರ ಬಗ್ಗೆ ಅಭಿಮಾನ, ಕಾಳಜಿ ಇತ್ತು ಅಂತಂದರೆ ನೀವು ಈ ವಿಡಿಯೋಗೆ ಲೈಕು, ಕಾಮೆಂಟು, ಶೇರ್ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ. ಹಾಗೇನೆ ನಿಮ್ಮ ಸ್ನೇಹಿತರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ.